ಈಗ ನಮ್ಮ ಮೊದಲ ಸ್ಪೀಕರ್ ಅವರ ಪರಿಚಯ. ವಿಶ್ವರಾಧ್ಯ ಸತ್ಯಂಪೇಟೆ ಅವರು ಹೆಸರಾಂತ ಪತ್ರಕರ್ತರು, ಶರಣ ಸಾಹಿತಿಗಳು, ವಚನ ಚಿಂತಕರು ಮತ್ತು ಪ್ರವಚನಕಾರರಾಗಿದ್ದಾರೆ. ಬಸವ ಮಾರ್ಗ ಡಿಜಿಟಲ್ ಪ್ರತಿಕ್ರಿಯೆ ಸಂಪಾದಕರಾಗಿರುವ ಸತ್ಯಂಪೇಟೆ ಲಿಂಗಾಯತ್ ಧರ್ಮದ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸತ್ಯಂಪೇಟೆ ಸರ್, ನಿಮ್ಗೆ ಇವಾಗ 20 ನಿಮಿಷ ಸಮಯ ನೀಡಲಾಗಿದೆ. ದಯವಿಟ್ಟು ನೀವು ನಿಮ್ಮ ಮಾತನ್ನು ಶುರು ಮಾಡಿ. ಇಲ್ಲಿ ನೆರೆದಿರುವಂತಹ ಹಿರಿಯ ಎಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ಇವತ್ತು ನಾವೆಲ್ಲರೂ ಬಸವ ತತ್ವದ ಬಗ್ಗೆ, ಅದರ ಬೆಳವಣಿಗೆ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಹೋರಾಟದ ಬಗ್ಗೆ ಮಾತನಾಡಬೇಕಾಗಿದೆ. ಈ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಇದನ್ನು ಹೇಗೆ ಎದುರಿಸಬೇಕಂತ ಅನ್ನೋದನ್ನು ಕೂಡ ಒಂದು ಕಲೆಯಾಗಿ ಅದನ್ನ ಪರಿವರ್ತಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಲೇಬೇಕಾಗಿದೆ. ಸಿದ್ದರಾಮಯ್ಯನವರು ಬಸವ ತತ್ವದ ಅನುಯಾಯಿಗಳು. ಅವರು ಸದನದ ಒಳಗೂ ಮತ್ತು ಹೊರಗೂ ಧೈರ್ಯವಾಗಿ ಯಾವುದೇ ಮುಲಾಜಿಲ್ಲದೆ ನಾನು ಬಸವ ತತ್ವದ ಆ ಸಿದ್ಧಾಂತಗಳ ಅನುಯಾಯಿ ಅಂತ ಹೇಳ್ತಿದ್ರು. ಎಷ್ಟೋ ಸಲ ಮೀಡಿಯಾಗಳಂದ್ರೂ ನಮ್ಗೆ ಗೊತ್ತದಲ್ಲ, ಮೀಡಿಯಾಗಳು ಹೆಚ್ಚು ಕಡಿಮೆ ಉಳ್ಳವರ ಪರವಾಗಿರ್ತಕ್ಕಂಥದ್ದು ಮತ್ತು ಅವರು ಬಡವರ ಬಗ್ಗೆ ಕಾಳಜಿ ಇರದೇ ಇರ್ತಕ್ಕಂಥವ್ರು. ಬಹಳಷ್ಟು ಜನ ಈಗ ಅವರೇ ಸೇರಿಬಿಟ್ಟಿದ್ದಾರೆ ಮೀಡಿಯಾಗಳಲ್ಲಿ. ಈ ಬಗ್ಗೆನೂ ಕೂಡ ನಾವು ಖಚಿತವಾಗಿ ಮಾತಾಡಲೇಬೇಕಾಗಿದೆ. ನಾವು ಮಾತಾಡ್ಲಿಲ್ಲ ಅಂದ್ರೆ ಈಗೇನು ಆಡ್ತಾ ಇದ್ದಾರಲ್ಲ ಮೀಡಿಯಾಗಳಲ್ಲಿ ಕುಳಿತು, ಅವ್ರ ಮಾತೇ ಸತ್ಯ ಆಗ್ತದ. ಸತ್ಯ ತುಂಬಾ ಕಠೋರವಾಗಿರ್ತದ. ಸತ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅನ್ನುವಂತಿರ್ತದೆ. ನಾವು ಬಸವವಾದಿಗಳು ಅವುಗಳ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು. ಮಾತಾಡದೆ ಹೋದ್ರೆ ಅವ ಅಸಡಾಳವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳ ವರ್ತನೆಗಳು, ಚಿಂತನೆಗಳೇ ಸತ್ಯ ಅಂತ ಅನ್ನುವ ದಿನಮಾನಗಳು ಇವು. ಹಾಗಾಗಿ ನಾವು ಮತ್ತಷ್ಟು ಗಟ್ಟಿಯಾಗಿ ನಾವು ಮಾತನಾಡಬೇಕು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಹಳ ಜನ ಮಾಧ್ಯಮದ ಮಿತ್ರರು ಅವ್ರನ್ನ ಬೇಕಂತಲೇ ಕೆದಕಿ ಬೆದಕಿ ದಾರಿ ತಪ್ಪಿಸ್ಲಿಕ್ಕೆ ಬಹಳ ಪ್ರಯತ್ನ ಪಟ್ರು. ಆದ್ರೂ ಕೂಡ ಅವರು ದಾರಿ ತಪ್ಪಲಿಲ್ಲ. ಯಾಕೆ ತಪ್ಪಲಿಲ್ಲ ಅಂದ್ರೆ ಅವರು ವಿಚಾರಗಳಿಂದ ಬದ್ಧರಾದವರಾಗಿದ್ರು. ಯಾರು ನಿಜವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಇತ್ಯಾದಿ ಶರಣರ ಚಿಂತನೆಗಳನ್ನು ಓದಿರ್ತಾರೋ ಅವರು ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವ್ರು ತಪ್ಪಿದ್ರಂದ್ರ ಅವರಷ್ಟು ಕೆಟ್ಟವರು ಇನ್ನಾರು ಆಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರಿಗೆ ದಾರಿ ತಪ್ಪಿಸಲಿಲ್ಲ. ಅವರು ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯ ತಪ್ಪಲಿಲ್ಲ. ತಪ್ಪದಿರೋ ಕಾರಣ ಬಸವಣ್ಣವರ ಆಲೋಚನೆಗಳು, ಚಿಂತನೆಗಳು ಇವತ್ತು ನಮಗೆ ಒಂಥರ ಕಾರ್ಮೋಡ ಮುಸುಕಿದಂತೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಇದ್ರ ಬಗ್ಗೆ ನಾವು ಅಧೀರರಾಗಬೇಕಾಗಿಲ್ಲ. ಯಾಕಂದ್ರೆ ಬಸವಣ್ಣವರ ಹೋರಾಟ, ಚಿಂತನೆಗಳು ಅಂದ್ರೆ ಅವು ಎಂಥ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿದು ನಡೆಸುವಂಥ ಕೈದಿವಿಗೆಗಳವು, ಹಣತೆಗಳವು. ಆ ಕಾರಣಕ್ಕಾಗಿ ನಾವು ಎದೆ ಹೊಡೆಯುವ ಯಾವ ಸಂದರ್ಭ ಇಲ್ಲ ಅಂತ ನಾವು ಭಾವಿಸಬೇಕಾಗ್ತದೆ. ಈಗ ಬಸವಣ್ಣವರು ಅವತ್ತು ಹೋರಾಟ ಮಾಡಿದ್ದು ಕೇವಲ ಅವತ್ತು ಪ್ರಜಾಪ್ರಭುತ್ವ ಅಲ್ಲ, ಹಾಗಂತ ತುರ್ತು ಪರಿಸ್ಥಿತಿಯೂ ಅಲ್ಲ. ಪ್ರಜಾಪ್ರಭುತ್ವ ತುರ್ತು ಪರಿಸ್ಥಿತಿ ಅಲ್ಲದ ರಾಜಪ್ರಭುತ್ವವೇ ಶ್ರೇಷ್ಠ ಅಂತಕ್ಕಂಥ ದಿನಮಾನಗಳವು. ರಾಜನನ್ನ ಕೇವಲ ಆತನ ಹೆಸರು ಹಿಡಿದು ಕರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆ ರಾಜನಿಗೆ ಅನೇಕ ಬಿರುದು ಬಾವಲಿಗಳನ್ನು ಹಚ್ಚಿ ಕರೆದ್ರೆ ಮಾತ್ರ ಸಮಾಧಾನ, ಕರೆದೇ ಇದ್ರೆ ಆ ಮನುಷ್ಯ ಉಳ್ಲಿಕ್ಕೆ ಸಾಧ್ಯ ಇರಲ್ಲ. ಅಂತ ಸಂದರ್ಭದಲ್ಲಿ ಬಸವಣ್ಣ ಭವಿ ಬಿಜ್ಜಳಂಗಂಜುವೆನೆ ಅಂತ ಪ್ರಶ್ನೆ ಮಾಡ್ತಾರ ಅವ್ರು. ಎಂಥ ಧೈರ್ಯ ಅದು! ಯಾರಿಗೆ ಸಾಧ್ಯ ಆಗ್ತಂದ್ರ ಯಾರು ಪ್ರಾಮಾಣಿಕನಾಗಿರ್ತಾನೋ, ಯಾರು ನಿಷ್ಪೃಹನಾಗಿರ್ತಾನೋ, ಸಕಲ ಜೀವಾತ್ಮನಿಗೆ ಲೇಸ ಬಯಸುವಂತ ಮನಸ್ಸು ಯಾರಿಗಿರ್ತದೋ ಆ ಮನುಷ್ಯನಿಗೆ ಮಾತ್ರ ಧೈರ್ಯವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದ. ಕೊಲುವೆನೆಂಬ ಭಾಷೆ ದೇವನಾದರೆ ಗೆಲುವಿನೆಂಬ ಭಾಷೆ ಭಕ್ತನದು. ಸತ್ಯದ ಕೂರಲಗನ್ನೇ ತಿಳಿದು ಸದ್ಭಕ್ತರು ಗೆದ್ದರು ಕಾಣಂತ ಬಸವಣ್ಣಂಗೆ ಹೇಳಲಿಕ್ಕೆ ನಾವು ಸಾಧ್ಯ ಅದ. ಆದ್ರೆ ನಾವು ಇವತ್ತು ಬಸವವಾದಿಗಳು ಹೀಗಾಗಿವಿ. ಸ್ವಲ್ಪ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ವೇದಿಕೆ ಮೇಲೆ ಮಿಂಚಲಿಕ್ಕೆ, ಪುಸ್ತಕಗಳ ಮೂಲಕ ಪ್ರಸಿದ್ಧರಾಗಲಿಕ್ಕೆ, ಭಾಷಣ ಮಾಡಿ ಅನೇಕ ಪ್ರಶಸ್ತಿ ಪದವಿಗಳನ್ನು ಪಡ್ಕೊಳ್ಳಿಕ್ಕೆ ಅಥವಾ ಯಾವುದೋ ಜುಜುಬಿ ರಾಜ್ಯಸಭೆ ಸದಸ್ಯನಾಗ್ಲಿಕ್ಕೆ ನಾವೇನೇನು ಹರಸಾಹಸ ಮಾಡ್ತಾ ಇದ್ದೀವಿ. ಸ್ವಲ್ಪ ನಮ್ಮೊಳಗೆ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಮಾತ್ರ ಈ ತತ್ವ ಚಿಂತನೆಗಳು ಜನಮಾನಸಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಅಪ್ಪ ಬಸವಣ್ಣವರು, ತಂದೆ ಬಸವಣ್ಣ 12ನೇ ಶತಮಾನದಲ್ಲಿ ಇದನ್ನ ಕರುಳಿಗೆ ಹಚ್ಚಿಕೊಂಡು ಮಾಡಿದ್ರು. ಕೇವಲ ಕಂಠದಿಂದ ಮಾಡಲಿಲ್ಲ. ಇವತ್ತಿನ ಬಸವವಾದಿಗಳಾದ ನಾವುಗಳೆಲ್ಲರೂ
ಇದೊಂಥರ ಬಸವಣ್ಣ ಅಂತಂದ್ರೆ ಫ್ಯಾಷನ್ ಆಗಿ ನಾವು ಇದನ್ನ ಬಳಸ್ತಾ ಇದ್ದೀವಿ. ಬದುಕಿನಲ್ಲಿ ಬಸವಣ್ಣ ಇಲ್ಲ, ನಮ್ಮ ನಡೆನುಡಿಗಳಲ್ಲಿ ಬಸವಣ್ಣ ಇಲ್ಲ, ಆ ತತ್ವ ಇಲ್ಲ, ಚಿಂತನೆಗಳಿಲ್ಲ. ಈ ಪ್ರಭಾವ ಬೀರಿದ್ರೆ ಹೆಂಗ್ ಬಿರ್ಲಿಕ್ಕೆ ಸಾಧ್ಯ? ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಯಾವತ್ತು ಈ ಚಿಂತನೆಗಳು ನಮ್ಮ ಬದುಕಾಗ್ತದೋ ಅವತ್ತು ಮಾತ್ರ ಇವು ಏನಾದ್ರೂ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಆಗ್ತದ. ನಿಮಗೆ ಒಂದು ಖಾಸಗಿ ಸಂಗತಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಅದು ಪ್ರೇರಣೆ ಆಗಿರ್ಬಹುದು. ಆ ಪ್ರಸಂಗಗಳು. ನಮ್ಮ ತಂದೆ ಲಿಂಗಣ್ಣ ಸತ್ಯಂಪೇಟೆ ನಮಗೆ ಮನೆಯಲ್ಲಿ ನೀವು ಬಸವ ತತ್ವ ಅಧ್ಯಯನ ಮಾಡ್ಬೇಕು, ವಚನ ಓದ್ಬೇಕು, ನೀವು ಬದುಕನ್ನು ನೇರ್ಪುಗೊಳಿಸಿಕೊಳ್ಳಿ ಎಂದು ಹೇಳಲಿಲ್ಲ ಅವರು. ಆದ್ರೆ ಅವ್ರ ಬದುಕೇನಿತ್ತಲ್ಲ, ಅವರು ಮಾತುಗಳಿದ್ವಲ್ಲ, ಅವರ ನಡತೆ ಇತ್ತಲ್ಲ, ಅವರ ಭಾವ ಇತ್ತಲ್ಲ, ಅವರ ಚಿಂತನೆಗಳಿದ್ವಲ್ಲ, ಸಂಪೂರ್ಣ ನಮ್ಮನ್ನ ಹುರಿಗೊಳಿಸಿ ಬಿಟ್ಟಿತ್ತು. ಅದಕ್ಕೆ ಕಾರಣ ಅಂದ್ರೆ ಅವರ ಬದುಕು, ನಿಷ್ಪೃಹವಾದ ಬದುಕು, ಪ್ರಾಮಾಣಿಕವಾದ ಬದುಕು, ಎಲ್ಲವನ್ನೂ ಎದುರಿಸುವಂತ ಶಕ್ತಿ. ಒಬ್ಬ ಸಾಮಾನ್ಯ ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿ ಎಂತೆಂಥವ್ರನ್ನೂ ಎದುರು ಹಾಕೊಳ್ಳಂತ ಛಾತಿ ಬಂತಲ್ಲ, ಇದಕ್ಕೆ ಕಾರಣ ಬಸವಾದಿ ಶರಣರ ವಚನಗಳು ಮತ್ತು ಪ್ರಾಮಾಣಿಕತೆ ಮತ್ತು ವಿಚಾರ ಇತ್ತಂದ್ರೆ ನಾವು ಏನಾದರೂ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಆದ್ರೆ ಇವತ್ತಿನ ಈ ದಿನಮಾನಗಳಲ್ಲಿ ಬಸವ ತತ್ವವನ್ನು ಹೇಳ್ತಕ್ಕಂಥ ನಮ್ಗಳಲ್ಲಿ ಎಷ್ಟು ಜನ ಪ್ರಾಮಾಣಿಕರಾಗಿದ್ದೇವೆ? ಎಷ್ಟು ನಿರಪೇಕ್ಷದಿಂದ ಈ ಕೆಲಸ ಮಾಡ್ತಿದ್ದೇವೆ? ಇಲ್ಲ. ಬಹುಶಃ ನಾನು ಹಿಡ್ಕೊಂಡೆ ಈ ಮಾತನಾಡೋದಾಗಿದ್ರೆ ಕಡಿಮೆ ಪ್ರಮಾಣದಲ್ಲಿ ನಾವಿದ್ದೀವಿ. ಪ್ರಭಾವ ಬರಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅದ? ಅವತ್ತು ಕೇವಲ ಒಬ್ಬ ಬಸವಣ್ಣ ಮೇಟಿಕಟ್ಟಿಯಾಗಿ ನಿಂತುಕೊಂಡು ಇಡೀ ಎಲ್ಲೆಲ್ಲೋ ಯಾವ ದೂರ ಮೂಲೆ ಮಡಕಲಿಂದ ಇರತಕ್ಕಂಥ ಜನಗಳು ಬಂದು ಆ ಬಸವಣ್ಣ ಸುತ್ತ ನೆರಿತಾರಲ್ಲ, ಬಸವಣ್ಣ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರಲ್ಲ. ಬಸವಣ್ಣರ ಬೆಲೆ ಕೊಡ್ಲಿಕ್ಕೆ ಮೂಲ ಕಾರಣ ಆತೊಬ್ಬ ಮಂತ್ರಿ ಆಗಿದ್ದ, ಪ್ರಧಾನಮಂತ್ರಿ ಆಗ್ಯಾನಂತ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಬಂದಲ್ಲಿ ಸೇರ್ಲಿಲ್ಲ, ಸಂಘಟಿಸಲಿಲ್ಲ. ಬಸವಣ್ಣ ಕೇವಲ ಪ್ರಧಾನಮಂತ್ರಿ ಮಾತ್ರ ಆಗಿರಲಿಲ್ಲ, ಮಾತ್ರ ಹೃದಯ ಆಗಿದ್ದ. ನ್ಯಾಯನಿಷ್ಠರ ಶರಣ ದಾಕ್ಷಿಣ್ಯ ಪರನಲ್ಲ, ಲೋಕವಿರೋಧ ಶರಣ ನಾರಿಗೂ ಹೆದರ್ಲಾರ ಅಂತನ್ನುವಂತ ಮಾತುಗಳಿಗೆ ಆತನ ಬದ್ಧನಾಗಿದ್ದ. ಆಮೇಲೆ ಬಸವಣ್ಣನವರು ನೋಡೋ ಚಿಂತನೆಗಳು ಹೇಗಿವೆ ಅಂದ್ರೆ, ಕೆಲವು ಸಲ ನಮಗೆ ಗೊಂದಲ ಅನಿಸ್ತದ. ಒಂದ್ಸಲ ಮೇಲ್ನೋಟಕ್ಕೆ ಕಳಬೇಡ ಅಂತ ಹೇಳಿದಂತ ಬಸವಣ್ಣವರು, ಮತ್ತೊಂದ್ ಕಡೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳಿದಂತ ಬಸವಣ್ಣವರು ವ್ಯಕ್ತಿಗತವಾಗಿ ಬಂದಾಗ ಇದೇ ಪ್ರಸಂಗಗಳು, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಬೇರೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳುವ ಮೂಲಕ ನೀಲಾಂಬಿಕೆ ಕಿವಿಯೊಳಗಿನ ಓಲೆಗಳನ್ನ ಬಿಚ್ಚಿ ಕೊಡ್ಲಿಕ್ಕೆ ಹೇಳ್ತಾರೆ. ಹರಿಯನರ ಗಾಳಿಯಲ್ಲಿ ಬಂದಂತೆ ಆಕಳುಗಳನ್ನ ಕದ್ದೊಯ್ದಾಗ ಆ ಆಕಳುಗಳು ಪಾಪ ಮರುಗ್ತವೆ, ಈ ಕರುಗಳನ್ನ ಒಯ್ದು ಅಲ್ಲಿ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಒಂದ್ ಕಡೆ ಕಳಬೇಡ ಕೊಲಬೇಡ ಅಂತ ಹೇಳ ಬಸವಣ್ಣವರು, ಮತ್ತೊಂದ್ ಕಡೆ ಇದನ್ನ ಪ್ರೋತ್ಸಾಹ ಮಾಡ್ತಾರ? ಇಲ್ಲ, ಪ್ರೋತ್ಸಾಹ ಮಾಡೋದಿಲ್ಲ. ಇದು ಬಸವಣ್ಣ ತಂದ್ರೆ. ಹೇಳಿ, ಯಾರೋ ಮಾತಾಡ್ತಾ ಇದ್ದಾರೆ. ದಯಮಾಡಿ ಯಾರಾದ್ರೂ ಮಾತಾಡೋದಿದ್ರೆ ಪ್ರಶ್ನೋತ್ತರದ ಸಮಯದಲ್ಲಿ ಮಾತಾಡಿ. ಸರ್, ಈಗ ಕಂಟಿನ್ಯೂ ಮಾಡಿ ಸತ್ಯಂಪೇಟೆ ಅವರೇ. ಸರ್ ಮುಂದುವರಿಸಿ, ನಾನು ಅವ್ರನ್ನ ಮ್ಯೂಟ್ ಮಾಡಿದ್ದೀನಿ. ಏನಾಗ್ತದೆ ಅಂತಂದ್ರೆ, ಈ ಕಂಟಿನ್ಯೂ ಇದು ನಾನು ಹೇಳೋ ಫ್ಲೋದಾಗ ಸ್ವಲ್ಪ ತೊಂದರೆ ಆಗ್ತದೆ. ದಯವಿಟ್ಟು ಏನು ಪ್ರಶ್ನೆಗಳು ಕೇಳಿದ್ರೆ ನೀವು ನೋಟ್ ಮಾಡಿ ಕೇಳಿ, ಆಮೇಲೆ ಆ ನಂತರ ನನಗೆ ಪ್ರಶ್ನೆಗಳು ಕೇಳ್ಬೋದು. ನನಗೆ ಗೊತ್ತಿದೆ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಇಲ್ಲೂ ನಿಂತದು, ನಾನೇನೋ ಮಾತಾಡ್ತಾ ಇದ್ದೆ. ಅಲ್ಲಿ ಬಸವಣ್ಣತನದ 2 ರೀತಿಗಳಂತ ನನ್ನ ತಂದೆಯವರು ಒಂದು ಪುಸ್ತಕ ಬರೆದಾರ. ಆ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಅದನ್ನು ವಿವರಿಸಿದ್ರು. ಆಮೇಲೆ ನಾವು ಬಸವಣ್ಣನ ಕೇವಲ ಒಬ್ಬನ ಗುರುವಾಗಿ ನೋಡ್ತೀವಿ, ಲಿಂಗಾಗಿ ನೋಡ್ತೀವಿ, ಜಂಗಮನಾಗಿ ನೋಡ್ತೀವಿ, ಇದೆಲ್ಲ ಸರಿ. ಆದ್ರೆ ಅವೆಲ್ಲಗಳಿಗಿಂತ ಮುಖ್ಯವಾಗಿ ಆತನೊಬ್ಬ ಅಪ್ಪಟ ಮನುಷ್ಯನ ಕೂಡ ಆಗಿದ್ದ. ಅಪ್ಪಟ ಮನುಷ್ಯನಾಗಿದ್ದ. ಅವರು ನಮ್ಮಂತೆ ಆತನ ಆಲೋಚನೆಗಳು, ಚಿಂತನೆಗಳು ಎಲ್ಲವೂ ಇದ್ದವು. ಒಂದೊಂದ್ಸಲ ನಾವು ಗಲಿಬಿಲಿಗೆ ಒಳಗಾಗ್ತೀವಿ. ಅಂದ್ರೆ ಬಸವಣ್ಣವ್ರು ಈ ತರ ಯಾಕೆ ಹೇಳಿದ್ರು, ಆ ತರ ಹೇಳಿಲ್ಲಲ್ಲ, ಮತ್ತೆ ಇನ್ನೊಂದು ವಚನ ಇದ್ರಲ್ಲ, ಒಂದಕ್ಕೆ ಮತ್ತೊಂದಕ್ಕೆ ಕಾಂಟ್ರಡಿಕ್ಷನ್ ಆದಲ್ಲ ಅಂತ ಅನಿಸ್ತದ. ನಾವು ಸಹಜವಾಗಿ ನಮ್ಮನ್ನ ಹಿಡ್ಕೊಂಡು ಆಲೋಚನೆ ಮಾಡೋಣ. ಆರಂಭದಲ್ಲಿ ವಿಚಾರಗಳು ಬೇರೆ ಇರ್ತಾವ, ಮಧ್ಯಮದಲ್ಲಿ ವಿಚಾರಗಳು ಬೇರೆ ಇರ್ತಾವ, ಕೊನೆಯ ವಿಚಾರಗಳು ಬೇರೆ ಇರ್ತಾವ. ಹಾಗೆ ಬಸವಣ್ಣನ ಹೆಜ್ಜೆಗಳು ಕೂಡ ಒಮ್ಮೆ ದಿಢೀರ್ನೆ ಏರಿ ನಿಂತಹ ಹೆಜ್ಜೆಗಳಲ್ಲ. ಅವು ಕೂಡ ಅವರ ಅನುಭವದ ಹಿನ್ನೆಲೆಯಿಂದ ಬಂದಂತ ವಿಚಾರಗಳಾಗಿದ್ದರಿಂದ ಸಹಜವಾಗಿ ಒಂದು ಮತ್ತೊಂದು ವಿಚಾರಕ್ಕೆ ಭಿನ್ನತೆ ಇರೋದು ಅವ್ರ ವಚನಗಳಲ್ಲೇ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಅವುಗಳನ್ನ ಗಮನಿಸಬೇಕು. ಜನಮಾನಸಕ್ಕೆ ಇದನ್ನು ಹೇಗೆ ಮುಟ್ಟಿಸ್ಬೇಕು ಅಂತನ್ನೋ ವಿಚಾರ ಬಂದಾಗ
ನಾವು ಗಂಭೀರವಾದ ಹೆಜ್ಜೆಗಳನ್ನ ಇಡಲೇಬೇಕಾಗ್ತದೆ. ಯಾವುದೇ ಸಿದ್ಧಾಂತದ ಬಲವಿಲ್ಲದ, ಯಾವ ಚರಿತ್ರೆ ಇಲ್ಲದಂತ ಓಂ ಶಾಂತಿ ಇದೆಲ್ಲ ಎಲ್ಲ ತಾಲೂಕಾ, ಜಿಲ್ಲೆ, ಹಳ್ಳಿ ಮಟ್ಟ ಕೂಡ ಅವರು ಬೇರುಗಳ ಬಿಳಲುಗಳ ಅಂತೆ ಬಿಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ. ಇದಕ್ಕೆ ಕಾರಣ ಏನು? ಅವರು ಸದ್ದು ಗದ್ದಲ ಯಾವುದು ಮಾಡೋದಲ್ಲ. ನಮ್ಮಂತೆ ಯಾವುದೋ ಒಂದು ಸೆಂಟರ್ ತೆಗಿತಾರೆ, ಅದು ಬಾಡಿಗೆ ಇರ್ತದೆ ಆರಂಭದಲ್ಲಿ. ಅಲ್ಲಿ ಒಬ್ಬರೋ ಇಬ್ಬರು ಮಹಿಳೆಯರು ಹೋಗ್ತಾರ. ಮಹಿಳೆಯರು ಹೋದಾಗ ಅವ್ರಿಗೆ ತತ್ವಗಳು, ಚಿಂತನೆಗಳು ಇತ್ಯಾದಿಗಳು ಹೇಳೋದೇ ಇಲ್ಲ. ಅವ್ರ ಕರೆದು ಕೂಡಿಸಿ ಅವರಿಗೆ ಒಂದು ಧ್ಯಾನದ ರೀತಿಯಲ್ಲಿ ಒಂದು ಅವಕಾಶವನ್ನು ಕೊಟ್ಟು, ನಮಗಂತೂ ಬೇಕಾದಷ್ಟಿದೆ. ಇಷ್ಟಲಿಂಗವನ್ನು ಪೂಜೆ ಮಾಡ್ತಕ್ಕಂಥ, ಪ್ರಾತ್ಯಕ್ಷಿತೆ ಮಾಡ್ತಕ್ಕಂಥ, ಪೂಜೆ ಮಾಡ್ತಕ್ಕಂಥ ಅವಕಾಶಗಳು ನಮಗೆ ಸಾಕಷ್ಟಿವೆ. ಅಂಥದ್ದನ್ನ ನಾವು ಇವತ್ತಿನ ಜನಗಳಿಗೆ ಒದಗಿಸಿಕೊಡ್ಬೇಕಾಗ್ಯದ. ಇವತ್ತು ಬಹುಶಃ ಯುವಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವುಗಳಿಗೆ ಟಚ್ ಮಾಡ್ತಾರೋ ಇಲ್ಲ ಅಂತ ಅನುಮಾನ ಕೂಡ ನಮ್ಗೆ ಬರಕತ್ತೈತಿ. ಒಂದ್ ಕಡೆ ಕ್ರಿಕೆಟ್ನ ಹಾವಳಿ, ಮತ್ತೊಂದು ಕಡೆ ಈ ಲಾಟ್ರಿ ಹಾವಳಿ, ಮಗದೊಂದು ಕಡೆ ಕುಡಿತ, ನಿರುದ್ಯೋಗಿಗಳು ತಂದೆ ತಾಯಿಗಳ ಜೊತೆ ಗುದ್ದಾಡಿ ಕರೆನ್ಸಿ ಸಿಗೊಂಡು, ಆ ಕರೆನ್ಸಿ ತಗೊಂಡು ಅದರಲ್ಲೇ ರೀಲ್ಗಳಲ್ಲಿ ರಿಯಲ್ ಲೈಫ್ ಅನ್ನ ಮರಿತಕ್ಕಂಥ ಒಂದು ಸಂದರ್ಭ. ಇಂಥ ಸಂದರ್ಭದಲ್ಲಿ ಬಸವಣ್ಣವ್ರ ವಿಚಾರಧಾರೆ ಹೇಳೋದಲ್ಲ, ತುಂಬಾ ಕಷ್ಟದ ದಿನಗಳವು. ಹಾಗಾಗಿ ಯುವಕರನ್ನೇ ಗುರಿಯಾಗಿರಿಸಿಕೊಂಡು ಕೆಲವು ಸಂಘಟನೆಗಳು ಅವ್ರನ್ನ ಮೆಸ್ಮರಿಸಮ್ ಮಾಡ್ತಾ ಇದ್ದಾರೆ, ಅವರ ಬೌದ್ಧಿಕ ಅರಿವನ್ನು ನಾಶ ಮಾಡ್ತಾ ಇದ್ದಾರೆ, ಅವರ ಯೋಚನಾ ಶಕ್ತಿಗೆ ಲಾಕ್ ಆಗ್ತಾ ಇದ್ದಾರೆ. ಈ ನಮ್ಮ ಹುಡುಗರೆ ಎಲ್ಲೇ ಹೋಗಿ ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದಾವಲ್ಲ, ನಮ್ಮ ಹುಡುಗರೆ ಹೋಗಿ ಜೈ ಬಜರಂಗಿ ಅನ್ನಕತ್ತೇವಲ್ಲ, ಇವು ಎಲ್ಲಿಗೆ ಹೋಯ್ತು ಇದು? ಯಾಕಂದ್ರೆ ನಮ್ಮ ಕುಟುಂಬ, ನಮ್ಮ ಮನೆಯ ಪರಿಸರ, ಲಿಂಗಾಯತರು ಎಲ್ಲ ಅನೇಕ ಒಡೆತಗಳಿಗೆ ಒಳಗಾಗಿ ಛಿದ್ರ ಆಗಿವಿ ನಾವೆಲ್ಲ. ಲಿಂಗಾಯತರ ಮೇಲ್ನೋಟಕ್ಕೆ ಲಿಂಗಾಯತರಂತ ಕಾಣ್ತೀವಿ, ಸಂಬಂಧಗಳು ಹುಡುಕಾಡ ಬಂದ ಲಿಂಗಾಯತರಲ್ಲಿ ನೋಡಪ್ಪ ಅಂತ ಹೇಳ್ತೀವಿ. ಆದ್ರೆ ಲಿಂಗಾಯತತನ ಅನ್ನೋದು ನಮ್ಮಲ್ಲಿ ಏನೂ ಇಲ್ಲ. ಬಾಳಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲಿ ಬಸವಣ್ಣವ್ರ ಫೋಟೋ ಬಂದದ. ಬಸವಣ್ಣವ್ರ ಫೋಟೋನು ಯಾಕೆ ಬಂದಂದ್ರ, ಆತನಿಗೆ ಒಂದು ಗೌರವ, ಕಿಮ್ಮತ್ತು, ಮರ್ಯಾದೆ, ಒಂದು ಘನತೆ, ಗೌರವ ಇದೆ ಅಂತ ನಾವು ಭಾವಿಸ್ಕೊಂಡಿವಲ್ಲ. ಆ ಘನತೆ ಗೌರವಗಳು ನನಗೂ ದಕ್ಕಲಿ ಅನ್ನೋ ಕಾರಣಕ್ಕಾಗಿ ಹಾಕೊಂಡಿ ಹೊರತಾಗಿ ನಮ್ಗೆ ಯಾರಿಗೂ ಕೂಡ ವಚನಗಳ ಪರಿಚಯ ಇಲ್ಲ. ವಚನಗಳ ಪರಿಚಯ ಇದ್ದ ವ್ಯಕ್ತಿನೇ ಬೇರೆ ಆಗ್ತಾನ, ವಚನಗಳ ಪರಿಚಯ ಇಲ್ಲದ ವ್ಯಕ್ತಿನೇ ಬೇರೆ ಆಗ್ತಾನ. ವಚನಗಳ ಪರಿಚಯದ ವ್ಯಕ್ತಿಯನ್ನ ಖರೀದಿ ಮಾಡ್ಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಆಗೋದಿಲ್ಲ. ವಚನಗಳ ಪರಿಚಯ ಇಲ್ಲದಂತಹ ವ್ಯಕ್ತಿಯನ್ನ ಹೇಗಾದ್ರೂ ಯಾರಾದ್ರೂ ಯಾಮಾರಿಸಬಹುದು. ಸುಮಾರು ವರ್ಷಗಳವರೆಗೆ ನಮ್ಮನ್ನ ಯಾರ್ಯಾರೋ ಯಾಮಾರಿಸಿದ್ರು. ತೀರಾ ಇತ್ತೀಚೆಗೆ ಅನ್ನುವಂಗೆ ಈ ಪಂಚಪೀಠಾಧೀಶರು ಕೂಡ ನಮ್ಮನ್ನು ಯಾಮಾರಿಸಿ ಬಿಟ್ರು. ಅವರು ನಮ್ಮನ್ನು ಉಂಡು ಹೋದ್ರು, ನಮ್ಮನ್ನು ಕೊಂಡು ಹೋದ್ರು. ಅವರ ಮೆರವಣಿಗೆ ಆಯ್ತು, ಉರವಣಿಗೆ ಆಯ್ತು, ಎಲ್ಲವೂ ನಮ್ಮನ್ನ ಪೂರ್ತಿ ಹಾಳು ಮಾಡಿ ಹತ್ತಿ ಬಿತ್ತಿ ಬಿಟ್ರು. ಅವರು ನಮ್ಗೆ ಯಾರಿಗೂ ಕೂಡ ಬಸವಣ್ಣವ್ರ ಪರಿಚಯ ಅವ್ರು ಮಾಡಿಸ್ಲಿಲ್ಲ. ಅವ್ರ ಪರಿಚಯ ಮಾಡಿಸ್ಲಿಲ್ಲ ಅಂತಲ್ಲ, ಅವ್ರಿಗೂ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅವರೆಲ್ಲ ಅದು ಇದ್ರದ್ದು ಪ್ರೊಡಕ್ಟ್ ಸೆಂಟರ್ನಾಗ ಹುಟ್ಟಿದವ್ರು ಅವರೆಲ್ಲ. ಬಿಜಾಪುರದಲ್ಲಿ ಒಂದು ಇದೆಯಲ್ಲ, ಅಲ್ಲಿ ಹುಟ್ಟಿದಂಥವ್ರು ಅವರೆಲ್ಲ ಪ್ರೊಡಕ್ಟ್ ಸೆಂಟರ್. ಅವರ ಗುರುಗಳನ್ನು ನೆನೆದ್ರೆ ಹೊರತಾಗಿ ಆ ಗುರುವಿಗೆ ಗುರುವಾಗಿದ್ದಂಥ, ಇಡೀ ಸಮಾಜಕ್ಕೆ ಬೆಳಕಾದಂಥ, ಜಗತ್ತಿಗೆ ತನ್ನ ವಿಚಾರಗಳ ಮೂಲಕ ಎಲ್ಲರನ್ನ ತನ್ನತ್ತ ಸೆಳೆದಂಥ, ಎಲ್ಲರಿಗೂ ಅಣ್ಣನದಂಥ, ಅಪ್ಪನಂಥ ಬಸವಣ್ಣವ್ರ ಬಗ್ಗೆ ಅವರಿಗೆ ನಿರ್ಲಕ್ಷ್ಯ ಇತ್ತು. ಅದಕ್ಕೆ ಕೆಲವು ಐತಿಹಾಸಿಕ ಕಾರಣಗಳಿವೆ, ವ್ಯಕ್ತಿಗತವಾದಂಥ ಅಸೂಯೆಗಳು ಕೂಡ ಇವೆ ಅವರಿಗೆ. ಆ ಕಾರಣಕ್ಕಾಗಿ ಅವರು ಅದನ್ನ ಬಹಳ ಪ್ರೀತಿ ಮಾಡ್ತಾನೆ ಬಸವಣ್ಣನ ಕೊಲ್ಯಾಪ್ಸ್ ಮಾಡಿದವರು. ಅವರು ಬಸವಣ್ಣನ ಡುಬ್ಬದ ಮೇಲೆ, ಹೆಗಲ ಮೇಲೆ, ನಮ್ಮ ಮಿದುಳಿನ ಒಳಗಡೆನೂ ಕೂಡ ಸೇರಿಕೊಂಡು ಇಡೀ ಲಿಂಗಾಯತ ಸಮಾಜ ಅಂದ್ರೆ ನಗೆಪಾಟ್ಲಿಗೆ ಇಡುವಾಗುವಂತೆ ಅವ್ರು ಮಾಡಿ ಹೋದ್ರು. ತೀರಾ ಇತ್ತೀಚೆಗೆ ನೋಡ್ರಿ, ಎಂಥ ಮನುಷ್ಯ, ಈ ಬೇಕಾದಷ್ಟು ಜನ ಲಿಂಗಾಯತರು ಮುಖ್ಯಮಂತ್ರಿಗಳಾದ್ರು. ಆದ್ರೆ ಯಾವ JH ಪಟೇಲ್ ಒಬ್ರು ಹೊರತುಪಡಿಸಿ, ಬಹುಶಃ JH ಪಟೇಲ್ ಅವರು ಇದ್ದಾಗ ಒಂದು ಪ್ರಸಂಗ ನಡೀತದ. ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಅವ್ರ ಹಣವನ್ನ ಬಿಡುಗಡೆ ಮಾಡ್ತಾರ. ಆಗ ಹಣಕಾಸು ಮಂತ್ರಿ ಸಿದ್ದರಾಮಯ್ಯನವರು ಒಳಗೆ ಮುನಿಸ್ಕೊಳ್ತಾರ, ನಾನು ಹಣಕಾಸು ಮಂತ್ರಿ, ನನ್ನನ್ನು ಕೇಳದೆ JH ಪಟೇಲ್ರು ಹಿಂಗ್ ಯಾಕೆ ಮಾಡಿರು ಅಂತಕ್ಕಂಥ ಒಂದು ಡೌಟ್ ಇರ್ತಾವ್ರಿಗೆ. ಅವಾಗ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಸದನದಲ್ಲಿ. ಇದು ಬಹುಶಃ ಇದು ಬಹಳ ಜನರಿಗೆ ಗೊತ್ತಿರಬಹುದು. ನೀನು ಬಸವಣ್ಣವ್ರ ಬಗ್ಗೆ
ಬಸವಣ್ಣವರು ಈ ಸಮಾಜದಲ್ಲಿ ಇರ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ನೀನು ಕುರಿ ಕಾಯ್ಲಕ್ಕೆ ಹೋಗ್ಬೇಕಾಗ್ತದ ಅಂತ ನೇರವಾಗಿ ಹೇಳ್ತಾರ. ಬಹುಶಃ ಈ ಮಾತುಗಳ ಮೂಲಕ ಅವ್ರು ಕಣ್ ತೆರಿತೋ ಅಥವಾ ಒಂದ್ ಕಡೆ ಹೇಳ್ತಾರ ಅವ್ರನ್ನ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಒಡನಾಡಿ ಅಂತ. ಎಂ ಡಿ ನಂಜುಂಡಸ್ವಾಮಿ ಅವರು ನಾನು ಬಲ್ಲೆ, ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಗೆ ಬಂದು ಹೋದದ್ದಿದೆ. ಅವ್ರ ಜೊತೆ ನಾನು ಕಾಲವನ್ನು ಕಳೆದಿದ್ದೇನೆ. ನನ್ನ ತಂದೆ ಜೊತೆ ಮಾತಾಡ್ತಾ ಅವ್ರು ಹೇಳಿದ ನೆನಪಿದೆ ನನಗೆ. ಬಹುಶಃ ಲಿಂಗಣ್ಣ, ನಾವು ಆರಂಭದ ದಿನಗಳಲ್ಲಿ ನಮ್ಮ ಪೂರ್ವಜರು ಯಾರೋ ಕಲ್ಯಾಣದಲ್ಲಿ ಇರ್ಬೇಕು, ಕಲ್ಯಾಣದಿಂದ ಅಲ್ಲಿ ನಾವು ಹೋಗಿರ್ಬೋದು ಮೈಸೂರು ಕಡೆ ಅಂತ ಅಂದ ಮಾತು. ಹಾಗಾಗಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಕೂಡ ನೋಡಿ, ಅವ್ರ ಅಷ್ಟು ಗಟ್ಟಿತನ ಇತ್ತಲ್ಲ, ಹೋರಾಟದ ಮನೋಭಾವ ಇತ್ತಲ್ಲ, ವಿಚಾರಗಳಿಂದ ಹುರಿಗೊಂಡವ್ರು ಇದ್ರಲ್ಲ, ಇಡೀ ವ್ಯವಸ್ಥೆ ವಿರುದ್ಧ ಪ್ರಬಲವಾದಂಥ ಒಂದು ಹೋರಾಟ ಮಾಡಿದ್ರಲ್ಲ, ರೈತರೆಲ್ಲರೂ ಒಕ್ಕಟ್ಟು ತಂದ್ರಲ್ಲ. ಇದಕ್ಕೆ ಮೂಲ ಕಾರಣ ಅಂದ್ರೆ ಅವರು ಕೂಡ ಬಸವ ಪ್ರೇಮಿಗಳಾಗಿದ್ರು. ಅವರು ಬಸವಣ್ಣವರ ವಿಚಾರಧಾರೆಯನ್ನು ಒಪ್ತಿದ್ರು. ಆ ಕಾರಣಕ್ಕಾಗಿ ಇಡೀ ರಾಜ್ಯ ಅಲ್ಲ, ಇಡೀ ರಾಷ್ಟ್ರವೇ ಕಂಡರಿಯದಂಥ ಒಂದು ಅಭೂತಪೂರ್ವವಾದಂಥ ಸಂಘಟನೆ ಕಟ್ಟಿ, ಸಂಘಟನೆಯಲ್ಲಿ ಎಂತ ಶಕ್ತಿ ಇದೆ ಅಂತ ಅನ್ನೋದನ್ನ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ತೋರಿಸಿಕೊಟ್ರು. ಅವ್ರನ್ನ ತಮ್ಮ ಗುರು ಅಂತ ಪದೇ ಸಿದ್ದರಾಮಯ್ಯನವರು ಹೇಳೋದ್ರಿಂದ ಸಹಜವಾಗಿ ಅವರಿಗೆ ಬಸವಣ್ಣ ಬಗ್ಗೆ ಪ್ರೀತಿ ಹುಟ್ಟಿತು. ರಾಜಕೀಯ ಕಾರಣಗಳು ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಸಿದ್ದರಾಮಯ್ಯನವ್ರಿಗೂ ರಾಜಕೀಯ ಕಾರಣಗಳಿಗಾಗಿಯೇ ಲಿಂಗಾಯತ ಧರ್ಮದ ಈ ಅಸ್ಮಿತೆಯನ್ನ ಉಳಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಶಿಫಾರಸು ಮಾಡಿದ್ರು. ಕಟ್ ಆಯ್ತಾ ಸರ್? ಬರ್ತಾ ಇದೆ, ಮಾತಾಡಿ ಸತ್ಯಂಪೇಟೆ ಅವರು. ಮಾತಾಡಿ. ಇಲ್ಲ ಸರ್, ಪ್ಲೀಸ್ ಕಂಟಿನ್ಯೂ. ನಮ್ಮಲ್ಲಿ ಏನೋ ಬಂತು ಡೌಟ್. ಇದು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಲಿಂಗಾಯತ ಧರ್ಮದ ಹೋರಾಟ ಒಂದ್ ಕಡೆ ಬೆಳಿಲಿ ಅಂತ ಅನ್ನೋ ಒಂದು ವಿಶ್ವಾಸ, ಅದ್ರ ಜೊತೆಗೆ ರಾಜಕೀಯವಾಗಿ ನಾನು ಕೂಡ ಪ್ರಬಲ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಆ ಧರ್ಮದಕ್ಕೆ ವರದಿ ಮಾಡ್ಲಿಕ್ಕೆ ನಾಗಮೋಹನ್ ದಾಸ್ ಅವರನ್ನ ನೇಮಿಸಿದ್ರು. ಸ್ವಲ್ಪ ತರಾತುರಿ ಆಯ್ತು. ನಾಗಮೋಹನ್ ದಾಸ್ ಅವರೇನೋ ವರದಿಯನ್ನು ಕೊಟ್ರು, ಆದ್ರೆ ಅದಕ್ಕೆ ತಗೊಂಡಂತ ಅವಧಿ ಇತ್ತಲ್ಲ, ಬಹಳ ಸಣ್ಣ ಅವಧಿ. ಅದು 1.5 ತಿಂಗಳು 2 ತಿಂಗಳು ಅಷ್ಟೇ ಇತ್ತದು. ಆ ಅವಧಿಯೊಳಗಡೆ ಅದ್ಭುತವಾದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರು. ಆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೇನೋ ಸತ್ಯ, ಆದ್ರೆ ಇದ್ರ ಹಿಂದ್ಗಡೆ ರಾಜಕೀಯ ಇರ್ಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಇತ್ತು ಸಿದ್ದರಾಮಯ್ಯವ್ರಿಗೆ, ಮನುಷ್ಯ. ಮತ್ತು ನಾವು ಇಷ್ಟೆಲ್ಲ ನಡುವೆನೂ ಕೂಡ ಸಿದ್ದರಾಮಯ್ಯನವ್ರು ಯಾಕೆ ಬೆಂಬಲಿಸಬೇಕಾಗಿದೆ ಅಂದ್ರೆ, ಅದಕ್ಕಿಂತ ಮೊದಲು ನಿಜಲಿಂಗಪ್ಪನವರು ಇದ್ರು, ವೀರೇಂದ್ರ ಪಾಟೀಲ್ ಇದ್ರು, ಮತ್ತು JH ಪಟೇಲ್ ಇದ್ರು. JH ಪಟೇಲರ ಆ ಕೂಡಲ ಸಂಗಮ ಪ್ರಾಧಿಕಾರದ ಅದು ನೇಮಿಸದೆ ಹೋಗಿದ್ರೆ ಅದೊಂದು ವಿಷಯ ಬಿಟ್ರೆ ಉಳಿಕಿದ್ರೆ ಯಾವ ಲಿಂಗಾಯತ ಮಠಾಧೀಶರು ಬಸವಣ್ಣ ಹೆಸರು ಕೂಡ ಎತ್ತಲಿಲ್ಲ ಇವ್ರು ಯಾರು. ಬಹುಶಃ ಯಾಕೆ ಆ ತರ ಮನಸ್ಥಿತಿ ಆಯ್ತು ಏನೋ ಗೊತ್ತಾಗ್ಲಿಲ್ಲ ನನಗೆ. ಬಹುಶಃ ಈ ತತ್ವಗಳು, ಚಿಂತನೆಗಳು ಅವರಿಗೆ ಮುಟ್ಲಿಲ್ಲ ಅಂತ ಅನ್ನೋಕ್ಕೂ ಬರಲ್ಲ. ಯಾಕಂದ್ರೆ ಒಂದ್ಸಲ ನಿಜಲಿಂಗಪ್ಪನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಯಾಕೆ ಲಿಂಗಾಯತರಾಗಬಾರದು ಅಂತ ಅನ್ನೋ ಪ್ರಶ್ನೆ ಕೂಡ ಸಂಸತ್ನಲ್ಲಿ ಭಾಗವಹಿಸದೆ ಹೊರಗಡೆ ಬರುವ ಸಂದರ್ಭದಲ್ಲಿ ಕೇಳ್ತಿರೋ ಅಂತ ಅನ್ನೋದು ಸ್ವತಃ ನಿಜಲಿಂಗಪ್ಪನವರೇ ನಮ್ಮ ತಂದೆಯವ್ರ ಮುಂದೆ ಹೇಳುವಾಗ ನಾನು ಕಿವಿಯಾಗಿ ಕೇಳಿದ್ದು ನನಗೆ ನೆನಪಿದೆ. ಆದ್ರೂ ಕೂಡ ಇದ್ರ ಬೆಳವಣಿಗೆ ಅಷ್ಟು ಅವರು ಒತ್ತು ಕೊಡ್ಲಿಲ್ಲ. ಬಹಳ ಮಾಡಿದ್ರೆ ಇಲ್ಲಿ ಬೆಂಗಳೂರಿನ ಇರ್ತಕ್ಕಂಥ ಬಸವ ಸಮಿತಿ ಇದೆಯಲ್ಲ, ಬಸವ ಸಮಿತಿಗೆ ಜಾಗವನ್ನ ಅವ್ರು ಕೊಟ್ರು ಅಂತ ನನಗೆ ಇಷ್ಟು ಮಾತ್ರ ಗೊತ್ತು. ಸಿದ್ದರಾಮಯ್ಯನವರು ಈ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದು ಯಾಕಂದ್ರೆ ಈ RSS ಸಿದ್ಧಾಂತ ಇದೆಯಲ್ಲ, ಈ RSS ಸಿದ್ಧಾಂತ ಎಲ್ಲವನ್ನೂ ನುಂಗಿ ಹಾಕ್ತಕ್ಕಂಥ ಒಂದು ದೊಡ್ಡ ನಾಶದ ಒಂದು ಬೆಂಕಿ ಉಂಡೆ ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಸಂಸ್ಕೃತಿಗಳನ್ನ ನಾಶ ಮಾಡ್ತಕ್ಕಂಥದ್ದು ಶಕ್ತಿ ಅದಕ್ಕಿದೆ. ಬಹಳ ಕ್ರೂರವಾಗಿದೆ ಅದು, ಬಹಳ ಸೌಮ್ಯವಾಗಿ ಬರ್ತದೆ. ಅದು ಸೌಮ್ಯವಾಗಿ ಬಂದು ನಮ್ಮ ಒಳಗಡೆ ಕೂತ್ಕೊಂಡು ನಮ್ಮ ಮಿದುಳನ್ನೇ ತಿಂದು ಬಿಡ್ತದ. ಯಾವ ಮನುಷ್ಯ ಯಾವ್ದನ್ನ ಇದ್ರೆ ಸಹಿಸಬಹುದು, ಯಾವುದೇ ದಾರಿದ್ರ್ಯದಿಂದ ಹೊರಗೆ ಬರ್ಬೋದು. ಬಹುಶಃ ಸಿರಿವಂತಿಕೆ ಇಲ್ದಿದ್ರೆ ಸಿರಿವಂತಿಕೆ 1-2 ವರ್ಷದಲ್ಲಿ ಗಳಿಸ್ಬೋದು. ಮತ್ತೆ ಅದನ್ನ ಗಳಿಸಿ ಆ ಮೂಲಕ ನಾವು ಎತ್ತರಕ್ಕೆ ಏರ್ಬೋದು. ಆದ್ರೆ ಬೌದ್ಧಿಕವಾಗಿ ನಾವು ನಾಶವಾದ್ರೆ ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೌದ್ಧಿಕ ಚಿಂತನೆಗಳನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಈ RSS ಸಿದ್ಧಾಂತಕ್ಕೆ ಇದೆ ನೋಡಿ. ಕ್ಷಮಿಸಿ, ನಿಮ್ಮ ಹತ್ರ 5 ನಿಮಿಷ ಇದೆ ನಿಮ್ಮ ಮಾತನ್ನ ಮುಗಿಸೋದಕ್ಕೆ. ಸರಿ, ನನ್ನ ಮಾತು ಇಲ್ಲಿ ಮುಗಿಸ್ತೀನಿ, ಮತ್ತೆ ಮಾತಾಡ್ರಿ ಯಾರಾದ್ರೂ, ಆಮೇಲೆ ಪ್ರತಿಕ್ರಿಯೆ ನೀಡ್ತೀನಿ. ಸರಿ, ಇನ್ನು 5 ನಿಮಿಷ ಇದೆ, ಕಂಟಿನ್ಯೂ ಮಾಡಿ. ನನಗನ್ಸ್ತದೆ ಈಗ ಈ ಚಳವಳಿ ಹೀಗೆ ಬಿಡ್ಲಾರ್ದೆ ಬೆಳೆಸ್ಬೇಕಂದ್ರೆ
ನಾವು ಹೇಗೂ ಕರ್ನಾಟಕ ಸರ್ಕಾರ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ನೇಮಿಸಿದೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣವರು ತಗೊಂಡೋಕೆ ದೊಡ್ಡ ಒಂದು ಅವಕಾಶ ನಮಗೆ. ಎಲ್ಲ ಕಾಲೇಜುಗಳಿಗೆ, ಕಾಲೇಜಿನಿಂದ ಕಾಲೇಜಿಗೆ ಸಾಂಸ್ಕೃತಿಕ ನಾಯಕ ಅಂತ ನಾವ್ ಯಾಕೆ ಪರಿಚಯ ಮಾಡಿಸ್ಬಾರ್ದು? ಯುವಕರನ್ನೇ ಕೇಂದ್ರವಾಗಿ ನಾವ್ ಯಾಕೆ ಇಟ್ಕೊಳ್ಬಾರ್ದು? ಇದ್ರ ಜೊತೆಗೆ ನಾವು ಸ್ಲೈಡ್ಗಳ ಮೂಲಕ ಬಸವಣ್ಣನ ಜನಗಳಿಗೆ ಪರಿಚಯ ಮಾಡಬಾರ್ದು ಯಾಕ? ಈಗ ನೋಡಿ, ಸಣ್ಣ ಪುಟ್ಟ ಚಂದಮಾಮ ಕತೆ, ಅವಾಗ ಚಂದಮಾಮ ಬರ್ತಲ್ಲ, ಈಗ ಸಣ್ಣ ಗೊಂಬೆಗಳ ಕತೆ ಕೂಡ ಬರ್ತಾವ. ಆ ಮೂಲಕ ಕೂಡ ಬಸವಣ್ಣವರ ಕಥೆಯನ್ನ, ಅವ್ರ ಚಿಂತನೆಗಳನ್ನ, ಆಲೋಚನೆಗಳನ್ನ ನಾವ್ ಯಾಕೆ ಮಾಡಿಸ್ಬಾರ್ದು? ಈ ನಿಟ್ಟಿನಲ್ಲಿ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದ. ಓಂ ಶಾಂತಿ ಅವರ ರೀತಿಯಲ್ಲಿ ಆಲೋಚನೆ ಮಾಡ್ಬೇಕಾಗ್ತದ. ಮತ್ತು RSS ತವರು ಏನ್ ಮಾಡೋದಲ್ಲ, ಅವರು ಒಂದ್ ಕಡೆ ಕೂಡ್ತಾರ, ಒಂದಿಬ್ಬರನ್ನ ಕರಿತಾರ, ಆಟ ಆಡಕ್ ಹಚ್ತಾರ, ಆಟ ಆಡಕ್ ಹಚ್ಚೆ ಈ ವಿಷಯಗಳನ್ನ ಹೇಳ್ತಾರ. ಅವ್ರು ತಲೆಗೆ ತುರಿಕ್ ಬಿಡ್ತಾರ. ಅವ್ರು ಬಿಟ್ರು ನಾವು ಬಿಡ್ಲಾರ್ದಷ್ಟು ಅವುಗಳ ಚಿಂತನೆ ನಾವು ರೂಢಿಸ್ಕೊಂಡ್ಬಿಡ್ತೀವಿ. ಬಸವಣ್ಣವ್ರ ಚಿಂತನೆ ರಾಷ್ಟ್ರ ವಿರೋಧಿ ಚಿಂತನೆನ? ಬಸವಣ್ಣವ್ರ ಚಿಂತನೆಗಳೇನು ಎಲ್ಲರನ್ನು ಅಪ್ಪಿಕೊಳ್ಳುವ ಚಿಂತನೆ ಇಲ್ಲನು? ಇಲ್ಲಿ ನಮಗೆ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ, ಎಲ್ಲಾ ಜಾತಿ ಅಂತೀವಲ್ಲ, ಇವತ್ತು ಜಾತಿ ಆಗ್ಯಾವು, ಆ ಎಲ್ಲ ಜನಾಂಗಗಳಲ್ಲೂ ಒಬ್ಬೊಬ್ಬ ಶರಣರದನ. ನಾವೇನ್ ಮಾಡ್ಬೇಕು ಮತ್ತೆ ಅಂದ್ರೆ, ಬಸವಣ್ಣವ್ರನ್ನ ಇಟ್ಕೊಂಡೆ ಅಂಬಿಗರ ಚೌಡಯ್ಯನವರ ಸಮಾಜಕ್ಕೆ ಹೋಗಿ ಅಂಬಿಗರ ಚೌಡಯ್ಯನ ಬಗ್ಗೆ ಹೇಳ್ಬೇಕು. ನಾವು ಮಾದಾರ ಚೆನ್ನಯ್ಯನ ಸಮಾಜಕ್ಕೆ ಹೋಗಿ ಮಾದಾರ ಚೆನ್ನಯ್ಯನ ಬಗ್ಗೆ ಹೇಳ್ಬೇಕು. ಡೋಹಾರ ಕಕ್ಕ, ಈಗೆಲ್ಲ ಶರಣರ 770 ಜನ ಅಮರ ಗಣಗಳದಾರಲ್ಲ, ಆ ಎಲ್ಲಾ ಜನಾಂಗದವ್ರು ಈಗ ಇದ್ದಾರೆ. ಅವ್ರವ್ರ ಮನೆಗೆ ಆಯಾ ಶರಣನ ಮೂಲಕ ಪರಿಚಯ ಮಾಡಿದ್ರೆ ಅವ್ರ ಒಡಲೊಳಗೆ ಇದ್ದವನೇ ಬಸವಣ್ಣ. ಇದು ನಮಗೆ ತುಂಬಾ ಸುಲಭವಾದಂತಹ ಕೆಲಸ ಆಗ್ತದೆ. ಈ ಸುಲಭವಾದ ಕೆಲಸವನ್ನ ನಾವೆಲ್ಲರೂ ಮನಸ್ವಿ ಮಾಡ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನಾಗೋದಿಲ್ಲ. ಮತ್ತು ನಾವು ರಾಜಕೀಯವಾಗಿ ಕೂಡ ಬಲಗೊಳ್ಳಬೇಕು. ನಾವು ಬಹಳ ಜನ ಏನ್ ಮಾಡ್ತೀವಿ, ಇಲ್ಲ ಸರ್ ನಾವು ಶರಣರ ರೀತಿಯೊಳಗೆ ನಾವು ಶರಣರು ಯಾರು ರಾಜಕೀಯ ಮಾಡಿಲ್ಲನು? ಬಸವಣ್ಣ ರಾಜಕೀಯದಲ್ಲಿ ಇಲ್ಲದೆ ಇದ್ರೆ ಆತ ಚಳವಳಿಯನ್ನು ಕಟ್ಲಿಕ್ಕೆ ಸಾಧ್ಯ ಇತ್ತನು? ಸಾಧ್ಯನೇ ಇರಲಿಲ್ಲ. ಈಗ ಕೂಡ ರಾಜಕೀಯ ಕಾರಣಕ್ಕಾಗಿ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಜೊತೆಗೆ ಬಸವ ಕಲ್ಯಾಣದಲ್ಲಿರ್ತ ಕಟ್ಟಡಕ್ಕೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಕೂಡಲ ಸಂಗಮ ಪ್ರಾಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಅಲ್ಲಮಪ್ರಭುಗಳ ಹೆಸರಿಡ್ಲಿಕ್ಕೆ ಸಾಧ್ಯ ಆಗ್ಯದ. ಅಕ್ಕಮಹಾದೇವಿ ಹೆಸರಿಡ್ಲಿಕ್ಕೆ ಸಾಧ್ಯ ಆಗ್ಯದ. ಹಾಗೆ ನಾವು ರಾಜಕೀಯವಾಗಿ ಪ್ರಬುದ್ಧವಾಗಿ ಬೆಳಿಬೇಕು. ನಾವು ಸಂಘಟಿತರಾಗಬೇಕು. ಬರೀ ಚಿಂತನೆ ಮಾಡಿದ್ರಷ್ಟೇ ಸಾಲದಲ್ಲ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಅಳ್ಳಳ್ಳಿ ಜಂಗಮರು ಅಗ್ನಿ ಪಕೀರ್ ಅಂತ. ಬೆಳಗತ್ತ ಕುಂತು ಏನೇನೋ ಮಾತಾಡೋದು, ಬೆಳಗ ಮುಂಜಿನದ್ದು ಯಾರ್ಯಾರೋ ಕೆಲಸಕ್ಕೆ ಅವ್ರು ಹೋಗ್ಬಿಡೋದು. ಈ ತರ ಆದ್ರೆ ನಮ್ಮ ಬೆಳವಣಿಗೆ ಅಸಾಧ್ಯ ಅಂತ ಅನ್ನೋ ಮಾತುಗಳ ಮೂಲಕ ನನ್ನ ಮಾತುಗಳಿಂದ ಇಲ್ಲಿಗೆ ವಿರಮಿಸ್ತೇನೆ. ಇದುವರೆಗೆ ನನ್ನ ಮಾತುಗಳನ್ನ ಕೇಳಿದಂತ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಗಳು. ಏನೇ ತಕರಾರುಗಳಿದ್ರು ನೀವು ನನ್ನ ಜೊತೆ ಮತ್ತೆ ಚರ್ಚೆ ಮಾಡಬಹುದು.